ಮಂಡ್ಯ ಐಸಿಯುನಲ್ಲಿವೆ ಆರೋಗ್ಯ ಇಲಾಖೆಯ 8 ಆಂಬ್ಯುಲೆನ್ಸ್ಗಳು. ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಅದು ಮೂಲೆ ಸೇರುವ ಪರಿಸ್ಥಿತಿ ಇದೆ. ಆಂಬ್ಯುಲೆನ್ಸ್ಗಳು ರಿಪೇರಿಗೆ ಹೋಗಿದ್ದ ಆಂಬ್ಯುಲೆನ್ಸ್ ಮತ್ತೆ ವಾಪಸ್ ಮರಳಿ ಬಂದಿಲ್ಲ. ಸೇವೆಗೆ ಬರಲೇ ಇಲ್ಲ. ಆಂಬ್ಯುಲೆನ್ಸ್ ಸೇವೆ ನೀಡುವಲ್ಲಿ ಮಂಡ್ಯ ಆರೋಗ್ಯ ಇಲಾಖೆ ವಿಫಲವಾಗಿದೆ. ಮಂಡ್ಯ ತಾಲೂಕು ತೂಬಿನಕೆರೆ ಬಡಾವಣೆ ಬಳಿ ಆ ಆಂಬ್ಯುಲೆನ್ಸ್ ಹಾಗೆ ನಿಂತಿರೋ ದೃಶ್ಯ ಗಮನಿಸ್ತಾ ಇದ್ದೀರಿ ನೀವು. ಆಂಬ್ಯುಲೆನ್ಸ್ಗಳು 21 ಇವೆ. ಈ ಪೈಕಿ ಸೇವೆ ನಿಲ್ಲಿಸಿರೋದು 8. ಕಳೆದ 1.5 ವರ್ಷದಿಂದ ಸಣ್ಣ ಪುಟ್ಟ ರಿಪೇರಿಗೆ ಗ್ಯಾರೇಜ್ಗೆ ಸೇರ್ತಾ ಇವೆ. ಆಸ್ಪತ್ರೆ ಆವರಣದಲ್ಲಿ ಇದ್ದು ಬರುವಂತಹ ರೋಗಿಗಳಿಗೆ ನೆರವಾಗಬೇಕಾಗಿದ್ದಂತ ಆಂಬ್ಯುಲೆನ್ಸ್ಗಳು ಯಾವುದೋ ಮೂಲೆಗೆ ಹೋಗಿ ಸೇರ್ಕೊಂಡಿದ್ದಾವೆ. ಸ್ಥಳದಿಂದ ನಮ್ಮ ಪ್ರತಿನಿಧಿ ನಂದೀಶ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ನೋಡ್ಕೊಂಬರೋಣ. ಅನಾರೋಗ್ಯಕ್ಕೆ ತುತ್ತಾದವರಿಗೆ ಮೊದಲ ಸಂಜೀವಿನಿ ಅಂತಂದರೆ ಅದು ಆಂಬುಲೆನ್ಸ್. ಆದರೆ ಅಂತಹ ಆಂಬುಲೆನ್ಸ್ ಇದೀಗ ಮೂಲೆಯನ್ನು ಸೇರಿದೆ. ಇದಕ್ಕೆ ಕಾರಣ ಆರೋಗ್ಯ ಇಲಾಖೆಯ ದಿವ್ಯ ನಿರ್ಲಕ್ಷ್ಯ, ಅಧಿಕಾರಿಗಳ ಮಹಾ ಎಡವಟ್ಟು. ಅದಕ್ಕೆ ಪ್ರಮುಖ ಉದಾಹರಣೆಯನ್ನು ನಾನು ತೋರಿಸ್ತಾ ಹೋಗ್ತೇನೆ. ಸದ್ಯ ನಾನೀಗ ಮಂಡ್ಯ ಜಿಲ್ಲೆಯ ಮಂಡ್ಯ ತಾಲೂಕಿನ ತೂಬಿನಕೆರೆ ಸಮೀಪ ಇದ್ದೇನೆ. ತೂಬಿನಕೆರೆ ಹೊರವಲಯದಲ್ಲಿ 4 ಆಂಬುಲೆನ್ಸ್ಗಳು ನಿಂತಿರುವಂಥದ್ದು. ಇದು ಜನರ ಜೀವವನ್ನು ರಕ್ಷಿಸಬೇಕಾಗಿತ್ತು. ಅಂದರೆ ಅನಾರೋಗ್ಯಕ್ಕೆ ತುತ್ತಾದಂಥವರಿಗೆ ತಕ್ಷಣಕ್ಕೆ ಆ ಒಂದು ಆಸ್ಪತ್ರೆಗೆ ಸಾಗಿಸುವಂಥ ಕೆಲಸ ಈ ಒಂದು ಆಂಬುಲೆನ್ಸ್ ಮಾಡಬೇಕಾಗಿತ್ತು. ಅಪಘಾತ ಸಂದರ್ಭದಲ್ಲಿ ಹಲವರು ನರಳಾಟವನ್ನು ಅನುಭವಿಸ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಅವರನ್ನು ತಕ್ಷಣವೇ ಆಸ್ಪತ್ರೆಗೆ ರವಾನಿಸುವಂಥ ಕೆಲಸವನ್ನು ಈ ಒಂದು ಆಂಬುಲೆನ್ಸ್ ಮಾಡಬೇಕಾಗಿತ್ತು. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯ ಇದೀಗ ಮೂಲೆಯನ್ನು ಸೇರಿರುವಂಥದ್ದು. ಅಂದರೆ ಮಂಡ್ಯ ಜಿಲ್ಲೆಯಲ್ಲಿ ಒಟ್ಟಾರೆ 21 ಆಂಬುಲೆನ್ಸ್ಗಳಿದೆ. ಆ ಪೈಕಿ ಕೇವಲ ಇದೀಗ 13 ಆಂಬುಲೆನ್ಸ್ಗಳು ಮಾತ್ರ ಓಡಾಟವನ್ನು ಮಾಡ್ತಾ ಇರುವಂಥದ್ದು. ಇನ್ನು ಉಳಿದ 4 ಇಲ್ಲಿ ಮೂಲೆಯನ್ನು ಸೇರಿರುವಂಥದ್ದು. ದೃಶ್ಯಗಳಲ್ಲಿ ನೋಡ್ತಾ ಇದ್ದಾರೆ ಎಂತಹ ದುಸ್ಥಿತಿಗೆ ಆಂಬುಲೆನ್ಸ್ ತಲುಪಿದೆ ಅಂತಂದರೆ ಇಂಜಿನ್ಗಳೇ ಇಲ್ಲ, ಮತ್ತೊಂದಷ್ಟು ಆಂಬುಲೆನ್ಸ್ಗಳಿಗೆ ಚಕ್ರಗಳೇ ಇಲ್ಲ, ಅಂತಹ ಒಂದು ದುಸ್ಥಿತಿ. ಇವೆಲ್ಲವೂ ಕೂಡ ಆಂಬುಲೆನ್ಸ್ ಏನು ಅಪಘಾತ ಸಂಭವಿಸಿ ನಿಂತಿರುವಂಥದ್ದಲ್ಲ, ಸಣ್ಣ ಪುಟ್ಟ ಗ್ಯಾರೇಜನ್ನು ತಲುಪಿದ್ದು. ಗ್ಯಾರೇಜನ್ನು ತಲುಪಿ ಬರೋಬ್ಬರಿ 1.5 ವರ್ಷ 2 ವರ್ಷ ಇದೆ. ಆದರೆ ಈ ಒಂದು ಆಂಬುಲೆನ್ಸ್ಗಳನ್ನು ರೆಡಿ ಮಾಡದೆ ಮೆಕ್ಯಾನಿಕ್ ಕೂಡ ಅಲ್ಲಿಂದ ಕಾಲು ಕಿತ್ತಿರುವಂಥದ್ದು. ಮತ್ತೊಂದು ಕಡೆ ಆರೋಗ್ಯ ಇಲಾಖೆ ಅದನ್ನು ಬೇರೆ ಕಡೆ ಸ್ಥಳಾಂತರಿಸಿ ರಿಪೇರಿ ಮಾಡಿಸುವಂಥ ಕೆಲಸವನ್ನು ಮಾಡಬೇಕಾಗಿತ್ತು. ಆದರೆ ಅಧಿಕಾರಿಗಳು ಆ ಕೆಲಸಕ್ಕೆ ಮುಂದಾಗಲಿಲ್ಲ. ಆ ನಿಟ್ಟಿನಲ್ಲಿ ಇದೀಗ ಸಂಪೂರ್ಣವಾಗಿ ಈ ಒಂದು ಆಂಬುಲೆನ್ಸ್ಗಳು ಮೂಲೆ ಸೇರಿರುವಂಥದ್ದು. ಎಂತಹ ದುಸ್ಥಿತಿ ಅಂತಂದರೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.